ಬೇಗ ಬಾಗ್ಲಾಕು. ಯಾರು ಈ ರೂಮ್ ಡೆಕೋರೇಷನ್ನ ನೋಡಬಾರ್ದು. ಥ್ಯಾಂಕ್ಸ್. ಅಲ್ಲ, ನಾನೇ ಬಂದಿದ್ದು ಅಂತ ನಿಮ್ಗೆ ಗೊತ್ತಾಯ್ತು? ನಿಮ್ಮ ಮಲ್ಲಿಗೆ ಹೂವಿನ ಪರಿಮಳ ನನ್ನ ಮೂಗಿಗೆ ತಾಕ್ತು. ಎರ್ಸನ್ ಕೋಟೆಲಿ ಅದನ್ನ ಹಾಕೊಳ್ಳೋರು ತಾವು ಮಾತ್ರ ಅಲ್ವಾ? ಓಹೋ, ಅಂದ್ರೆ ಘಮದಲ್ಲೇ ನನ್ನ ಕೈಯಲ್ಲಿ ಏನಿದೆ ಅಂತ ನೀವು ಕಂಡು ಹಿಡಿದ್ಬಿಡ್ತೀರೋ? ಎಸ್, ಅದೇ ನಮ್ಮ ತಾಕತ್ತು. ಓಹೋ, ಸರಿ. ಹಾಗಾದ್ರೆ ಆ ಕಡೆನೆ ತಿರ್ಕೊಂಡು ವಾಸನೆಲೆ ನನ್ನ ಕೈಯಲ್ಲಿ ಏನಿದೆ ಅಂತ ಕಂಡು ಹಿಡಿತೀರಾ? ಓಕೆ. ಪಾಯಸ. ಕರೆಕ್ಟ್ ತಾನೆ? ಅಲ್ಲ. ಏನು ಇಲ್ವಾ? ಇಲ್ಲ. ಚಾನ್ಸೇ ಇಲ್ಲ. ಏನೋ ಇದೆ. ಇಲ್ಲ ಅಂದ್ರೆ ಇಲ್ಲ. ಎಲ್ಲಿ ನಿನ್ ಕೈ ತೋರ್ಸು. ಏನೂ ಇಲ್ಲ. ನಿಜವಾಗ್ಲೂ ಇಲ್ವಾ? ಇದ್ದು ಇಲ್ಲ ಅಂತ ಯಾಕೆ ಹೇಳಿದ್ರೋ ಗೊತ್ತಾಗ್ಲಿಲ್ಲ. ಆಗ್ಲೇ ನೀವು ಯಾಕೆ ಥ್ಯಾಂಕ್ಸ್ ಹೇಳಿದ್ರೋ ನನಗೂ ಗೊತ್ತಾಗ್ಲಿಲ್ಲ. ಅದು ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನ್ ಹಳ್ಳಿಗೆ ಹೋಗಿ ಅಕ್ಕಿ ತಂದ್ಯಲ್ಲ, ಅದಕ್ಕೆ. ಹೇ, ಪಾಯಸ ತಂದು ಕೈಲೇ ಇಟ್ಕೊಂಡಿದ್ಯಾ? ಕೊಡು. ಸರಿ, ಏನಕ್ಕೆ ಸ್ವೀಟ್ ಮಾಡಿದ್ದು? ಮನೇಲಿ ಏನಾದ್ರೂ ಶುಭ ಕಾರ್ಯ ನಡೆದಾಗ ಸಿಹಿ ಮಾಡ್ಬೇಕು. ಹಾಗ? ಸರಿ ಸರಿ. ಏನು ಬರೀ ಸರಿ ಸರಿನಾ? ಸರಿ ಸರಿ ಅಲ್ಲದೆ ಇನ್ನೇನು ಹೇಳ್ತಾರೆ? ನಮ್ಮೂರಲ್ಲಿ ಯಾರಿಗಾದ್ರೂ ತಿನ್ನೋದಕ್ಕೆ ಏನಾದ್ರು ಕೊಟ್ರೆ ಬರೀ ಸರಿ ಸರಿ ಅನ್ನಲ್ಲ. ಓ, ಮತ್ತೆ ಇನ್ನೇನು ಹೇಳ್ತಾರೆ? ತಿಂದು ರುಚಿ ಹೇಗಿದೆ ಅಂತ ಹೇಳ್ತಾರೆ. ಓ ಹೌದಾ? ಗಿವ್ ಮಿ ಎ ಸೆಕೆಂಡ್. ಓಕೆ, ಅಷ್ಟಕ್ಕಷ್ಟೇ. ಚೆನ್ನಾಗಿಲ್ಲ ತಾನೆ? ಮತ್ತೆ ಯಾಕೆ ತಿಂತಾ ಇದ್ದೀರಾ? ಕುಡಿ ಕುಡಿ. ಅಡುಗೆ ಮಾಡಿದ್ಮೇಲೆ ಟೇಸ್ಟ್ ಮಾಡದೆ ಕೊಡೋದು ಅಲ್ಲದೆ ನನಗೆ ರೋಪಾಗ್ತೀಯಾ? ಅದು ಅಲ್ಲದೆ ತಿನ್ನೋ ಪದಾರ್ಥನ ವೇಸ್ಟ್ ಮಾಡಬಾರ್ದು ಅಂತ ನಮ್ಮಮ್ಮ ಹೇಳಿದ್ದಾರೆ. ಯಾರಿಗೋಸ್ಕರ ಮಾಡಿರ್ತೀವೋ ಅವ್ರು ತಿನ್ನೋಕ್ಕೂ ಮುಂಚೆ ನಾವು ತಿನ್ನಬಾರ್ದು ಅಂತ ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ. ಓ ಹೌದಾ? ಓಕೆ.
ಏನಾಯ್ತು ಯಜಮಾನ್ರೆ? ಖಾರ ಪಾರ್ವತಿ. ಖಾರನ? ಪಾಯಸದಲ್ಲಿ ಹೇಗೆ ಖಾರ? ನನ್ಗೇನ್ ಗೊತ್ತು ಪಾರ್ವತಿ, ತಿನ್ನೋಡು. ಎಲ್ಲ ಸರಿಯಾಗೇ ಇದೆಯಲ್ಲ. ಪಾರ್ವತಿ, ನಿಮ್ಮಪ್ಪ ಹೇಳ್ಕೊಟ್ಟಿದ್ ರೂಲ್ಸ್ನ ಬ್ರೇಕ್ ಮಾಡಿಸ್ದೆ. ಹೆಂಗೆ, ನೀನೇ ತಿಂದೆ? ಸರಿ, ಬಂದಿದ್ ಕೆಲಸ ಆಯ್ತಲ್ಲ, ಓಡು ಓಡು. ಏನ್ ಯಜಮಾನ್ರೆ, ಅವಶ್ಯಕತೆ ಮುಗಿದ್ಮೇಲೆ ನನ್ನ ಹೀಗ್ ಕಳಿಸ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀವು ಈ ರೀತಿ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೇ ಪಾರ್ವತಿ, ಐ ಆಮ್ ರಿಯಲಿ ಸಾರಿ ಪಾರ್ವತಿ. ನಾನು ಆ ಥರ ಹೇಳಿದ್ದಲ್ಲ, ಬೇರೆ ಏನಾದರೂ ಕೆಲಸ ಇದ್ರೆ ನೋಡ್ಕೊ ಅಂತ ಹೇಳಿದೆ ಅಷ್ಟೇ. ಸಾರಿ ಪಾರ್ವತಿ, ಸಾರಿ ಪಾರ್ವತಿ, ಐ ಆಮ್ ರಿಯಲಿ ಸಾರಿ. ಅಲ್ಲ, ಚಳ್ಳೆ ಹಣ್ಣು ತಿನ್ಸೋದನ್ನ ಕಂಡು ಹಿಡ್ದಿದ್ದೆ ಹಳ್ಳಿಯವರು. ಅಂಥದ್ರಲ್ಲಿ ನೀವು ಸಿಟಿಯವರಾಗಿ ಅದ್ರಲ್ಲೂ ನನಗೆ ಚಳ್ಳೆ ಹಣ್ಣು ತಿನ್ಸೋದಿಕ್ ಬರ್ತೀರಾ? ಅಮ್ಮ ಕೆಲಸ ಇದೆ ಅಂದಿದ್ದಕ್ಕೆ ನಾನು ಇಲ್ಲಿಗೆ ಬಂದಿದ್ದು, ಅರ್ಥ ಆಯ್ತಾ? ಹೆಂಗೆ ನಾವು ಪಂಡ್ರಾಪುರದ ಪಾರ್ವತಿ. ರೀ, ಯಾಕೆ ಹಾಗೆ ನನ್ನನ್ನೇ ನೋಡ್ತಾ ಇದ್ದೀರಾ? ಏನು ರೀನಾ, ಏನಾಗಿದೆ ನಿನಗೆ? ನನ್ನ ಹತ್ರ ಕರಿಬೇಡ, ಮುಂಚೆ ನನ್ನ ಹೇಗೆ ಹೋಗು ಬಾ ಅಂತ ಕರಿತಿದ್ದೆ ಅದೇ ರೀತಿ ಕರಿ. ನನಗದು ಇಷ್ಟ ಅಂತ ನಿಂಗೆ ಹೇಳಿದ್ನಲ್ಲ. ಎಲ್ಲರ ಮುಂದೆನೇ ನನ್ನ ಹೋಗು ಬಾ ಅಂತ ಕರೆದ್ರೆ ಗಂಡಂಗೆ ಮರ್ಯಾದೆ ಕೊಡಲ್ಲ ಅಂತ ಅನ್ಕೊಳ್ತಾರೆ. ನನ್ನ ಮಾತು ಕೇಳು. ಅಲ್ಲ, ಹೆಂಡತಿ ಮಾತ್ರ ಗಂಡನ್ಗೆ ಹೋಗಿ ಬನ್ನಿ ಅಂತ ಬಹುವಚನದಲ್ಲಿ ಕರಿಬೇಕು ಅನ್ನೋದಾದ್ರೆ, ಗಂಡ ಮಾತ್ರ ಯಾಕೆ ಹೆಂಡತಿಗೆ ಹೋಗು ಬಾ ಅಂತ ಏಕವಚನದಲ್ಲಿ ಕರಿಬೇಕು? ಯಾಕೆ ಅಂದರೆ ನೀವು ನನಗೆ ತಾಳಿ ಕಟ್ಟಿದ ಗಂಡ ಅಲ್ವಾ, ಅದಕ್ಕೆ. ಹೆಂಡತಿಗಿಂತ ಹೆಚ್ಚಿನ ಅಧಿಕಾರ ಗಂಡ ಆದವನಿಗಿರುತ್ತೆ. ಆದರೂ ಗಂಡ ಹೆಂಡತಿಗೆ ಹೇಗೆ ಬೇಕಂಗೆ ಕರೆಯೋದು ಸರಿನಾ? ಗಂಡ ಹೆಂಡತಿ ಅಂದರೆ ಫ್ರೆಂಡ್ಸ್, ಲವರ್ಸ್, ಪೇರೆಂಟ್ಸ್, ಆಮೇಲೆ ಚಿಲ್ಡ್ರನ್ಸ್ ಕೂಡ ಆಗಬೇಕಾಗತ್ತೆ. ಗಂಡು ಹೆಣ್ಣು ಸಮ ಅಂತ ಬರೀ ಬಾಯಿ ಮಾತಲ್ಲಿ ಹೇಳೋ ಈ ಸಮಾಜಕ್ಕೆ ಭೇದ ಭಾವ ಮಾಡಬಾರ್ದು ಅಂತ ಯಾವಾಗ ಗೊತ್ತಾಗುತ್ತೋ? ಹೆಣ್ಣಿಗೆ ಸಂಸ್ಕಾರ ಅನ್ನೋದು ಅನಾದಿ ಕಾಲದಿಂದಲೂ ಬಂದಿದೆ. ಹಾಗಾಗಿ 4 ಜನರ ಮುಂದೆ ಗಂಡನಿಗೆ ಗೌರವ ಮರ್ಯಾದೆ ಸಂಕೇತವಾಗಿ ಈ ಹೋಗಿ ಬನ್ನಿ ಅನ್ನೋ ಸಂಬೋಧನೆ ಶುರುವಾಗುತ್ತೆ. ನೀನು ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ನಾವಿಬ್ಬರೇ ಇದ್ದಾಗ ಹೋಗು ಬಾ ಅಂತಾನೆ ಮಾತಾಡೋಣ. ನನಗೂ ಅದೇ ಇಷ್ಟ. ನನಗೂ ಅದೇ ಇಷ್ಟ. ಇಷ್ಟೆಲ್ಲ ಹೇಳೋರು ಕಾಲಿಗೆ ಕಟ್ಟಿದ ಕಾಲ್ಗೆ ಜನ ಕಾಪಾಡ್ಕೊಳಕ್ಕಾಗಿಲ್ಲ ಈ ಪಂಡ್ರಾಪುರದ ಪಾರ್ವತಿಗೆ. ಅಯ್ಯೋ, ಅದನ್ನ ಕಾಪಾಡ್ಕೋಬೇಕು ಅಂತಾನೆ ನಿಮ್ಮ ಹತ್ರ ಜೋಪಾನವಾಗಿಟ್ಟಿರೋದು. ನೋ, ದಟ್ ಈಸ್ ರಾಂಗ್. ಏನೇನೇನು ಏನ್ ರಾಂಗು? ನಾನು ಕೊಟ್ಟಿದ್ದು ನಿಮ್ಮ ಕಾಲಿಗೆ ಕಟ್ಟಿದ್ದು ನೀವು ಬೇಜವಾಬ್ದಾರಿಯಿಂದ ಕಳ್ಕೊಳ್ಳಿ ಅಂತಲ್ಲ, ನಮ್ಮ ನೆನಪು ನಿಮ್ಮ ಜೊತೆ ಯಾವಾಗಲೂ ಇರಲಿ ಅಂತ. ಹಲೋ, ಅದ್ ನಮಗೂ ಚೆನ್ನಾಗಿ ಗೊತ್ತು. ಯಾರ್ದೋ ಒಂದು ಕೆಟ್ಟ ದೃಷ್ಟಿಯಿಂದ ಅದ್ ನನ್ನ ಕಾಲಲ್ಲಿ ಇರ್ಲಿಲ್ಲ ಅಷ್ಟೇ. ಎಕ್ಸಾಕ್ಟ್ಲಿ, ದಟ್ ಈಸ್ ದ ಪಾಯಿಂಟ್. ಆಮೇಲೆ ನೀವು ಯಾಕೆ ಕಟ್ಕೊಂಡಿಲ್ಲ? ಅದನ್ನ ಯಾರು ಹೇಗ್ ಹಾಕಿದ್ರೋ ಹಾಗೆ ಹಾಕ್ಬೇಕು ತಾನೆ. ನೋ ಚಾನ್ಸ್, ನಾನು ಹಾಕಲ್ಲ. ಹಾಗಾದ್ರೆ ನಾವು ಗೆಜ್ಜೆ ಹಾಕೊಳ್ಳೋ ಚಾನ್ಸೇ ಇಲ್ಲ. ಯಾಕೆ ಅಂತ? ಯಾಕೆ ಅಂದ್ರೆ ಆ ಗೆಜ್ಜೆ ನಿಮ್ ಕೈಲಿದೆ ಅಂತ. ನಿಮ್ ಕೈಲಿ ಬಂದ್ರೆ ಅವಾಗ ಯಾಕೋ ಇವ್ರ ಮಾತಿನ ವರ್ಷನೇ ಬದಲಾಗ್ತಿದ್ಯಲ್ಲ. ಈ ಮಾತಿನ ಹಿಂದೆ ಇರೋ ಮರ್ಮ ಏನು ಅಂತ ಗೊತ್ತಾಗ್ಬೇಕಲ್ಲ.
ಯಾಕೀ ಮೌನ ಅಂತ. ಅದು ನಮ್ಮ ಕೈಗೆ ಸಿಗಲ್ಲ ಅಂತ. ಸಿಕ್ಕಿದ್ರೆ ಅಂತ. ಅವಾಗ ನೋಡ್ಕೊಳ್ಳೋಣ. ಹೌದಾ? ಹೌದೌದು. ಸರಿಯಾದ ಟೈಮ್ ನೋಡಿ ನಿನ್ನ ಕೈಗೆ ಗೆಜ್ಜೆ ಸಿಗೋ ಥರ ಮಾಡ್ತೀನಿ. ನೋಡೋಣ ಅದೇನು ಮಾಡ್ತೀಯ ಅಂತ. ಹಲೋ, ನಾನು ಏನು ಕೆಲಸ ಮಾಡಬೇಕು ಅಂತ ಹೇಳಿ. ಹೇಳ್ತೀವಿ. ನಾವು ಹೇಳೋ ಕೆಲಸ ತಾನೇ ನೀವು ಮಾಡಬೇಕು. ಖಂಡಿತ ಮಾಡ್ತೀರ. ಅರೆ ವಾ, ಪರವಾಗಿಲ್ವೇ? ಆಗೆಲ್ಲ ಅಯ್ಯೋ ಅಪ್ಪ ಬಂದ್ಬಿಟ್ರೆ ಪ್ರೀತು ಇಲ್ಲಿ ಬೇಡ, ಯಾರಾದ್ರೂ ನೋಡ್ಬಿಟ್ರೆ ಅಯ್ಯೋ ಈ ಅಂತ ಡೌ ಮಾಡ್ಕೊಂಡು ಎಸ್ಕೇಪ್ ಆಗ್ತಿದ್ದೆ. ಈಗೇನೋ ತುಂಬ ಧೈರ್ಯದಿಂದ ಇದೆಯಾ? ಭಯ ಆಗ್ತಿಲ್ವಾ? ಯಾಕೆ? ಇದಕ್ಕೆ ಇದು ಬಂದಿದ್ರೆ ಸಾಕು, ಕೊನೆವರೆಗೂ ಧೈರ್ಯವಾಗಿರ್ಬೋದು. ಈ ಅರಿಶಿಣದ ದಾರದ ತಾಳಿ ಬದಲಾದ್ರೂ ನಾವಿಬ್ರು ಬದಲಾಗಬಾರ್ದು, ಆಯ್ತಾ? ಯಾಕೆ? ನಿನಗೆ ನನ್ನ ಮೇಲೆ ಡೌಟಾ? ನಿನ್ನ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ, ಆದರೆ ನನಗೆ ನನ್ನ ಮೇಲೆ ಯಾಕೋ ಡೌಟು. ಯೋಚನೆ ಮಾಡಬೇಡ, ನೀನು ಬದಲಾಗೋದಕ್ಕೆ ನಾನಂತೂ ಬಿಡಲ್ಲ. ಓಯ್, ಇವತ್ತು ನನಗೆ ತುಂಬ ವಿಶೇಷವಾದ ದಿನ. ನಾನೀಗ ಮನೆಗೆ ಬಂದೆ ಅಂತನಾ? ಮತ್ತೆ ನಮ್ಮ ಫಸ್ಟ್ ನೈಟ್ ಅಲ್ವಾ, ಅದಕ್ಕೆ. ನಮ್ಮ ಮನೆಗೆ ಬಂದಿದ್ದಕ್ಕಿಂತ ನಿನಗೆ ಫಸ್ಟ್ ನೈಟ್ ಹೆಚ್ಚಾಗೋಯ್ತಾ? ಹೋಗು, ಫಸ್ಟ್ ನೈಟು ಇಲ್ಲ, ಏನೂ ಇಲ್ಲ, ಎಲ್ಲ ಕ್ಯಾನ್ಸಲ್. ಅಯ್ಯೋ ಹಾಗೆಲ್ಲ ಮಾಡ್ಬೇಡ. ನಿಜ ಹೇಳ್ಬೇಕು ಅಂದ್ರೆ ನಿನ್ ಮನೆಗೆ ಬಂದಿದ್ದು ಎಲ್ರಿಗಿಂತ ಜಾಸ್ತಿ ಸಂತೋಷ ನನ್ಗೆ ಆಗಿದೆ. ನಿಜವಾಗ್ಲು? ನಿಜ ಸಚಿ. ಈಗ ಫಸ್ಟ್ ನೈಟ್ಗೆ ಓಕೆ ಅಲ್ವಾ? ಹೆಣ್ಣಿಗೆ ನಾಚಿಕೆ ಇರಬೇಕು, ಗಂಡಿಗೆ ಆಸೆ ಇರಬೇಕು, ಆಗ್ಲೇ ಹೊಂದಾಣಿಕೆ ಬೇಗ ಬರುತ್ತಂತೆ.
ಕಾಯೋದಕ್ಕಾಗಲ್ವಾ? ಇಷ್ಟು ದಿನನೇ ಕಾದಿದ್ದೀನಂತೆ, ಇನ್ನು ಸ್ವಲ್ಪ ಹೊತ್ತು ವೇಟ್ ಮಾಡಲ್ವಾ? ಕಾಯ್ತು. ಓಯ್, ನಿನ್ಗೊಂದು ಸರ್ಪ್ರೈಸ್ ಇದೆ. ಏನು? ಸ್ವಲ್ಪ ಹೊತ್ತು ಗೊತ್ತಾಗುತ್ತೆ. ಬಂಗಾರದಲ್ಲಿ ಬೊಂಬೆ ಮಾಡಿದ ಆರಂಭೆಗಿಂತ ರಂಗು ನೀಡಿದ ಭೂಮಿಗೆ ತಂದು ನಿನ್ನ ಮೇಲ್ನೋಟಕ್ಕೆ ಕೋಪದಿಂದ ಮಾತಾಡ್ತಿದ್ರು, ನಿಮ್ ಮನ್ಸೇನು ಅಂತ ನನಗ್ ಚೆನ್ನಾಗ್ ಗೊತ್ತು ಯಜಮಾನ್ರೆ. ನೀವೊಂಥರ ಹಠ ಹಿಡಿಯೋ ಮಗು ತರ ಅಳು, ನಗು, ತರ್ಲೆ, ತುಂಟಾಟ ಎಲ್ಲ ಮಾಡ್ತೀರಾ. ತಾನೇ ನಾನೇ 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 ತಾನೇ ನಾನೇ ನಾನೇ ನಾನೇ. ಏನಾಯ್ತು ಪಾರ್ವತಿ? ಇಲ್ಲಿ ಕೈ ತೋರಿಸು. ಅಯ್ಯೋ ಏನಿಲ್ಲ ಬಿಡಿ ಯಜಮಾನ್ರೆ. ಓ ಮೈ ಗಾಡ್, ಇಟ್ಸ್ ಬ್ಲೀಡಿಂಗ್. ಅಯ್ಯೋ ಯಜಮಾನ್ರೆ, ಇದೊಂದು ಚಿಕ್ಕ ಗಾಯ ಬಿಡಿ. ಏನ್ ಚಿಕ್ಕ ಬ್ಲೀಡಿಂಗ್ ಪಾರ್ವತಿ? ಫಸ್ಟ್ ಏಡ್ ಮಾಡ್ಬೇಕು. ಏನಿಡು? ಫಸ್ಟ್ ಏಡು ಹಂಗಂದ್ರೆ